ವಂದೇ ಮಾತರಂ. ಆನ್ಲೈನ್ ಬೆಟ್ಟಿಂಗ್ ನಿಷೇಧಿಸಿ 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 ಆನ್ಲೈನ್ ಬೆಟ್ಟಿಂಗ್ ನಿಷೇಧಿಸಿ 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 ಆನ್ಲೈನ್ ಜೂಜು ನಿಷೇಧಿಸಿ 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 ಆನ್ಲೈನ್ ಜೂಜು ನಿಷೇಧಿಸಿ. ಕರ್ನಾಟಕ ತಾಯಿಗೆ ಜಯವಾಗಲಿ. ಕನ್ನಡಾಂಬೆಗೆ ಜಯವಾಗಲಿ. बोलो ಭಾರತ್ ಮಾತಾ ಕಿ ಜೈ. ತಾಯಿ ಕನ್ನಡಾಂಬೆಗೆ ಜಯವಾಗಲಿ. ಭಾರತ ಮಾತೆ ಹಾಗೂ ಕನ್ನಡಾಂಬೆಯ ಪಾದ ಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಇಲ್ಲಿ ಸೇರಿರುವಂತಹ ಎಲ್ಲ ಆತ್ಮೀಯ ಬಂಧುಗಳಿಗೆ ಕರುನಾಡ ಕ್ರಾಂತಿ ಸೇನೆ ಹಾಗೂ ಬಲಿಷ್ಠ ಭಾರತ ನಿರ್ಮಾಣ ಸೇನೆಯ ಸೈನಿಕರಿಗೆ ಹಾಗೂ ನಾಡ ಸೇವಕರಿಗೆ ನಮನಗಳನ್ನು ತಿಳಿಸ್ತಾ ಇವತ್ತು ಯಾವ ವಿಷಯವಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ ಅನ್ನುವಂಥದ್ದು ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದೆ. ಅದೇ ರೀತಿಯಾಗಿ ಇವತ್ತು ಬೆಟ್ಟಿಂಗ್ ಬೂತು, ಆನ್ಲೈನ್ ಜೂಜ ಇವೆಲ್ಲವೂ ಇವತ್ತು ರಾಕ್ಷಸನಂತೆ ಇಡೀ ಸಮಾಜದ ಬೆನ್ನು ಹತ್ತಿದ್ದಾವೆ. ಇವುಗಳು ಎಷ್ಟೊಂದು ಹಾನಿಯನ್ನು ಮಾಡಿದ್ದಾವೆ ಅಂತಂದರೆ ಅನೇಕ ಯುವಕರು ಈ ಒಂದು ಸಾಲದ ಸುಳಿಯಲ್ಲಿ ಸಿಲುಕಿ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಅವರಷ್ಟೇ ಕಳ್ಕೊಳ್ಳೋದಲ್ಲದೆ ಅದರ ಒಂದು ಪರಿಣಾಮದಿಂದ ಇಡೀ ಕುಟುಂಬದ ಮೇಲೆ ಸಾಕಷ್ಟು ದುಷ್ಪರಿಣಾಮ ಉಂಟಾಗಿದೆ. ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಎಲ್ಲರೂ ಸಹ ಇದನ್ನು ಆಟ ಆಡ್ತಾ ಇದ್ದಾರೆ. ಇವುಗಳನ್ನು ಪ್ರಮೋಟ್ ಮಾಡ್ತಾ ಇರುವಂಥವರು ತಮ್ಮೆಲ್ಲರಿಗೂ ಗೊತ್ತಿದೆ. ಈ ದೇಶಕ್ಕಾಗಿ ಕ್ರಿಕೆಟ್ಗಳನ್ನು ಆಡಿದಂತಹ ದಂತಕಥೆಗಳಾಗಿ ಉಳಿದಂತಹ ದೊಡ್ಡ ದೊಡ್ಡ ಆಟಗಾರರು ಇದ್ರ ಬಗ್ಗೆ ಪ್ರಮೋಟ್ ಮಾಡ್ತಾ ಇದ್ದಾರೆ. ಸಿನಿಮಾ ತಾರೆಯರು ಇದ್ರ ಬಗ್ಗೆ ಪ್ರಮೋಟ್ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಇದ್ರ ಬಗ್ಗೆ ಕಣ್ಣು ಮುಚ್ಚಿ ಕುಳಿತಿದೆ. ಮೊನ್ನೆ ಸದನದಲ್ಲೂ ಸಹ ಒಬ್ಬ ಗದಗ ಜಿಲ್ಲೆ ಶಿರಟ್ಟಿ ಶಾಸಕರು ಚಂದ್ರು ಲಮಾಣಿ ಅಂತೇಳಿ ಅವರು ಇದ್ರ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿದ್ರು ಪ್ರಪ್ರಥಮವಾಗಿ. ನಾವೆಲ್ಲರೂ ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಇವತ್ತು. ಅದೇ ರೀತಿ ಬೀದರ್ನ ಬಸವ ಕಲ್ಯಾಣದ ಶರಣು ಸಾಲ್ಗಾರ್ ಅನ್ನುವಂಥ ಒಬ್ಬ ಶಾಸಕರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಿದ್ರು. ಆದರೂ ಕೂಡ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಉದಯೋನ್ಮುಖ ಪಕ್ಷವಾದಂಥ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದ್ರ ಬಗ್ಗೆ ಬಹಳ ದೊಡ್ಡದಾದಂಥ ಆಂದೋಲನ ಜಾಗೃತಿಗಳನ್ನು ಮಾಡ್ತಾ ಇದೆ. ಆದರೂ ಸರ್ಕಾರ ಕಣ್ಣು ಮುಚ್ಚಿಕೊಳ್ತಿದೆ. ನನಗೊಬ್ಬರು ನಮ್ಮ ಸ್ನೇಹಿತರು ಹೇಳಿದರು, ಇದರಿಂದ ಸರ್ಕಾರಕ್ಕೆ ಬಹಳ ದೊಡ್ಡ ಲಾಭ ಇದೆ ರೀ, ಅವರಿಗೆ ನೇರವಾದಂಥ ಟ್ಯಾಕ್ಸ್ ಹೋಗುತ್ತೆ, ಅದಕ್ಕೆ ಇವರು ಇದನ್ನು ಬ್ಯಾನ್ ಮಾಡಲ್ಲ ಅಂತ ಹೇಳಿದರು. ನಾವು ಹೇಳ್ತಾ ಇದ್ದೀವಿ, ಹಾಗಿತ್ತಪ್ಪ ಅಂದ್ರೆ ಕಂಟಿ ಒಳಗೆ ಅಲ್ಲಿ ಇಲ್ಲಿ ಪಾಳು ಬಿದ್ದಂಥ ಜಾಗದೊಳಗೂ ಸಾಕಷ್ಟು ಜನ ಇಸ್ಪೇಟ್ ಆಡಿಸ್ತಾರೆ, ಬೆಟ್ಟಿಂಗ್ಗಳನ್ನು ಬುಕ್ಕಿಂಗ್ ಮಾಡ್ಕೋತಾರೆ. ಅವರೆಲ್ಲರಿಗೂ ಪರ್ಮಿಷನ್ ಕೊಟ್ಬಿಡ್ರಿ. ಹೆಂಗಿತ್ತಂದ್ರೆ ಅವರು ಬೇಕಂತಂದ್ರೆ ನಿಮಗೆ ನೇರವಾಗಿ ಬಂದು ಟ್ಯಾಕ್ಸ್ ಕಟ್ತಾರೆ. ಅವ್ರಿಗೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಮಾಡ್ರಿ. ಆದರೆ ಸರ್ಕಾರ ಅಂತಂದ್ರೆ ಏನು? ಸರ್ಕಾರ ಅಂತಂದ್ರೆ ಯಾರು? ನಮ್ಮನ್ನು ರಕ್ಷಣೆ ಮಾಡುವಂಥವರೇ ಸರ್ಕಾರ. ನಮ್ಮನ್ನು ರಕ್ಷಣೆ ಮಾಡುವಂಥವ್ರು, ನಾವು ತಪ್ಪು ಮಾಡಿದರೆ ನಮ್ಮನ್ನು ತಿದ್ದುವಂಥವ್ರು, ನಾವು ಎಡವಿದ್ರೆ ನಮ್ಮನ್ನು ಶಿಕ್ಷೆಗೆ ಗುರುಪಡಿಸೋದಂಥದ್ದೇ ಸರ್ಕಾರ. ಆದರೆ ಇವತ್ತು ಸರ್ಕಾರ ಕಣ್ಣಿಗೆ ಕಂಡರೂ ಸಹ ಸುಮ್ಮನೆ ಜಾಣ ಮೌನವನ್ನು ವಹಿಸಿದೆ. ಇದು ಮುಂದಿನ ದಿನಮಾನಗಳಲ್ಲಿ ಬಹಳ ದೊಡ್ಡ ಅಪಾಯವನ್ನು ಉಂಟು ಮಾಡುತ್ತೆ ಅಂತೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಇವತ್ತು ಪ್ರಾಣ ಕಳ್ಕೊಂಡವರ ಪರಿಸ್ಥಿತಿಗಳನ್ನು, ಕುಟುಂಬ ಪರಿಸ್ಥಿತಿಗಳನ್ನು ನೋಡ್ಬೇಕು ತಾವೆಲ್ಲರೂ. ಎಂಥ ಬಹಳ ರೋದನೆಯನ್ನು ಅನುಭವಿಸ್ತಾ ಇದ್ದಾರೆ. ಆದ್ದರಿಂದ ನಾವೆಲ್ಲರೂ ಈ ಒಂದು ಏನು ಸೆಲೆಬ್ರಿಟಿಗಳು ಇದ್ರ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದಾರೆ, ಬಹುಶಃ ಅವ್ರಿಗೂ ಗೊತ್ತಿರ್ಲಿಕ್ಕಿಲ್ಲ ಇಂಥ ಒಂದು ಹಾನಿ ಆಗ್ತದೆ ಅಂತೇಳಿ. ಆದ್ದರಿಂದ
ಅವ್ರಿಗೂ ಇದನ್ನು ತಿಳಿಸಿ ಅವ್ರ ಮೂಲಕನೇ ಇಂಥ ಎಲ್ಲ ಬೆಟ್ಟಿಂಗ್ ಮಾಡಬಾರ್ದು, ಈ ರೀತಿ ಹಾನಿ ಆಗ್ತಾ ಇದೆ ಅನ್ನುವಂಥದ್ದನ್ನು ಸರ್ಕಾರ ಪ್ರತಿ ಜಿಲ್ಲಾಧಿಕಾರಿಗಳ ಮೂಲಕ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಬೇಕಂತೇಳಿ ನಾನು ಈ ಮೂಲಕ ಒತ್ತಾಯ ಪಡಿಸ್ತಾ ಇದ್ದೆ. ದಯವಿಟ್ಟು ಇದ್ರ ಬಗ್ಗೆ ಕೂಲಂಕಷವಾಗಿ ಪರಿಶೀಲನೆ ನಡೆಸಿ ಇಂಥ ಆನ್ಲೈನ್ ಜೂಜುಗಳನ್ನು, ಬೆಟ್ಟಿಂಗ್ಗಳನ್ನು ಮತ್ತು ಹಣದ ಆಮಿಷವನ್ನು ಒಡ್ಡುವಂಥವ ಎಲ್ಲ ಆ್ಯಪ್ಗಳನ್ನು ದಯವಿಟ್ಟು ಬಂದ್ ಮಾಡಿ ಅಂತೇಳಿ ನಾವು ಈ ಮೂಲಕ ಕರ್ನಾಟಕ ಕ್ರಾಂತಿ ಸೇನೆ ಹಾಗೂ ಬಲಿಷ್ಠ ಭಾರತ ನಿರ್ಮಾಣ ಸೇನೆ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ ಅಂತ ಹೇಳಿ ಈ ಮೂಲಕ ತಿಳಿಸ್ತಾ ಇದೆ. ಪುನೀತ್ ಸಜ್ಜಾ ಬೆಂಗಳೂರಿನ ಸದನದೊಳಗೂ ಕೇಳಿಸ್ಬೇಕು, ಡೆಲ್ಲಿಯ ಪಾರ್ಲಿಮೆಂಟ್ ವರೆಗೆ ಈ ಕೂಗು ಮುಟ್ಟಬೇಕಂತೇಳಿ ನಾನು ತಮ್ಮೆಲ್ಲರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ನಿಷೇಧಿಸಿ ನಿಷೇಧಿಸಿ ಆನ್ಲೈನ್ ಬೆಟ್ಟಿಂಗ್ ನಿಷೇಧಿಸಿ, ನಿಷೇಧಿಸಿ ನಿಷೇಧಿಸಿ ಆನ್ಲೈನ್ ಬೆಟ್ಟಿಂಗ್ ನಿಷೇಧಿಸಿ, ನಿಷೇಧಿಸಿ ನಿಷೇಧಿಸಿ ಆನ್ಲೈನ್ ಬೆಟ್ಟಿಂಗ್ ನಿಷೇಧಿಸಿ, ನಿಷೇಧಿಸಿ ನಿಷೇಧಿಸಿ ಆನ್ಲೈನ್ ಬೆಟ್ಟಿಂಗ್ ನಿಷೇಧಿಸಿ. ನಿಷೇಧ ಇವತ್ತಿನ ಹೋರಾಟದ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಆನ್ಲೈನ್ ಬೆಟ್ಟಿಂಗ್ ಜೂಜು ಆ್ಯಪ್ಗಳೇನದಾವಲ್ಲ ಅದನ್ನು ನಿಷೇಧ ಮಾಡಿರಿ ಅಂಥೇಳಿ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಪ್ರಧಾನಮಂತ್ರಿಗಳು, ಭಾರತ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಅವರಿಗೆ ಮನವಿ ಸಲ್ಲಿಸಲು ಇವತ್ತಿನ ದಿನ ಇಲ್ಲಿ ನಾವು ಬಂದಿದ್ದೀವಿ. ನೋಡಿರಿ, ಈ ಬೆಟ್ಟಿಂಗ್ ಆ್ಯಪ್ ಅನ್ನೋದು ಒಂದು ಭೂತವಾಗಿ ಕಾಡ್ತಾ ಇದೆ ಸಮಾಜದಲ್ಲಿ. ಇದರಲ್ಲಿ ಎಲ್ಲ ರೀತಿಯ ಜನರು ಅದರಲ್ಲಿ ಭಾಗಿಯಾಗಿಬಿಟ್ಟಿದ್ದಾರೆ. ಭಾಗಿಯಾಗಿ ಅವರ ಮನೆ ಮಠ ಎಲ್ಲವನ್ನು ಅವ್ರದ್ದು ಏನಾದರೂ ವೆಹಿಕಲ್ಸ್ ಇದು ಎಲ್ಲವನ್ನು ಕಳ್ಕೊಳ್ತಾ ಇದ್ದಾರೆ. ಎಲ್ಲವನ್ನು ಕಳ್ಕೊಂಡು ಅವರು ಸೂಸೈಡ್ ಮಾಡ್ಕೊಳ್ಳುವ ಹಂತಕ್ಕೆ ಬಂದುಬಿಟ್ಟಿದ್ದಾರೆ. ಏನೋ ಕೆಲವೊಂದು ತೊಂದರೆಗಳಿಂದ ಸೂಸೈಡ್ ಮಾಡ್ಕೊಂಡ್ರತ್ತ ಅಂತಂದ್ರೆ ಅವರ ಅವಲಂಬಿತ ಕುಟುಂಬ ಇದು ಬೀದಿ ಪಾಲಾಗ್ಬಿಡ್ತೈತಿ. ಹಾಗಾಗಿ ಇದು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಬೆಟ್ಟಿಂಗ್. ಇದು ಇಷ್ಟೆಲ್ಲ ಸರ್ಕಾರಕ್ಕೆ ಎಲ್ಲ ರೀತಿಯಂತ ಗೊತ್ತಿದ್ರೂ ಇದು ಯಾಕೆ ನಿಷೇಧ ಮಾಡ್ತಾ ಇಲ್ಲ? ನಮ್ಮದೊಂದು ಪ್ರಶ್ನೆ ಆಗಿದೆ. ಅದಕ್ಕೆ ಸರ್ಕಾರವೇ ಉತ್ತರ ಕೊಡಬೇಕು. ಇವು ಎಲ್ಲ ಈ ಬೆಟ್ಟಿಂಗ್ ಆ್ಯಪ್ಗಳನ್ನು ನಿಷೇಧ ಮಾಡಿ ಒಂದು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು. ಇದೆಲ್ಲವನ್ನು ಬಿಟ್ಟು ಏನು ಮಾಡ್ತಾ ಇದೆ, ಅವರೇ ಪ್ರಮೋಟ್ ಮಾಡ್ತಾ ಇದೆ. ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಇದ್ರ ಹಿಂದೆ, ಕ್ರಿಕೆಟ್ ತಾರೆಗಳಿದ್ದಾರೆ, ಸಿನಿಮಾ ನಟರಿದ್ದಾರೆ, ಅವರೇ ಎಲ್ಲರೂ ಈ ಬೆಟ್ಟಿಂಗ್ ಆ್ಯಪ್ ಬಗ್ಗೆ ಪ್ರಮೋಟ್ ಮಾಡ್ತಾ ಇದ್ದಾರೆ. ಅಂಥ ದೊಡ್ಡ ನಾವು ಅವರನ್ನು ಫಾಲೋ ಮಾಡ್ತೀವಿ ಅಂಥೇಳಿ ಸಮಾಜದಲ್ಲಿ ಹಲವಾರು ರೀತಿಯ ಯುವತಿಯರು ಇದರ ಹಿಂದೆ ಇದ್ದಾರೆ. ಆ ರೀತಿಯ ಅಂಥವರೇ ಈ ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಟ್ ಮಾಡಿದ್ರೆ ಏನಾಗ್ಬಿಡುತ್ತೆ ಸಮಾಜದಲ್ಲಿ, ಅಂಥವ್ರೇನೋ ಆಡ್ತಾ ಇದ್ದಾರೆ, ನಾವು ಯಾಕೆ ಆಡಬಾರ್ದು, ಅದರಿಂದ ಏನೋ ಬೇಗ ದುಡ್ಡು ಬರುತ್ತೆ, ಅದರಿಂದ ಏನೋ ನಾವು ದುಡ್ಡು ಮಾಡ್ತೀವಿ ಅಂತೇಳಿ ಕಲ್ಪನೆ ಬರ್ತಾ ಇದೆ ಸಮಾಜದಲ್ಲಿ. ಆದ್ದರಿಂದ ಈ ಬೆಟ್ಟಿಂಗ್ ಆ್ಯಪ್ಗಳನ್ನು ಸಂಪೂರ್ಣವಾಗಿ ಸರ್ಕಾರ ನಿಷೇಧ ಮಾಡಬೇಕಂತೇಳಿ ತಮ್ಮ ಮುಖಾಂತರ ವಿನಂತಿಸಿಕೊಳ್ತೇವೆ ನಾವೀಗ. ನನ್ನ ಹೆಸರು ತೀರ್ಥಪ್ಪ ಪೂಜಾರಿ ಅಂತ. ನಿಮ್ಮ ಮೂಲಕ ಕೇಳ್ಕೊಳ್ಳೋದಂದ್ರೆ ಯಾರು ಜೂಜಾಟ ಆಡಕ್ಕೆ ಹೋಗ್ಬೇಡ್ರಿ. ಆನ್ಲೈನ್ ಗೇಮಿಂಗ್, MPL, ಡ್ರೀಮ್ 11 ಯಾವ ಇವು ಆ್ಯಪ್ ಇದಲ್ಲ, ಅದರಲ್ಲಿ ಯಾವುದೋ ಅಮೌಂಟ್ ಹಾಕಿ ದುಡ್ಡು ಕಳ್ಕೊಬೇಡ್ರಿ. ನಿಮ್ಮಿನಿಂದ ಸಂಸಾರ ಇರುತ್ತೆ, ಮನ್ಯಾಗ ಮಕ್ಕಳು ಇರ್ತಾರೆ, ಮತ್ತು ಅಣ್ಣ ಎಲ್ಲರೇ ತೊಂದರೆಗಳು ಇರ್ತಾರೆ. 1,000 ರೂಪಾಯಿ ಇವತ್ತು ಬರುತ್ತೆ, ನಾಳೆ 2,000 ರೂಪಾಯಿ ಹೋಗುತ್ತೆ. ನೀವು 1,000 ರೂಪಾಯಿ ಬರ್ತೈತೆ ಅಂತೇಳಿ ಮುಂದೆ ನೀವು 2,000 ಹಾಕಿದ್ರೆ, 5,000 ಹಾಕಿದ್ರೆ, ಲಕ್ಷ ಹಾಕಿದ್ರೆ, 10 ಲಕ್ಷ ಹಾಕಿದ್ರೆ ನಿಮ್ದು ಅಮೌಂಟ್ ಎಲ್ಲ ಕಳ್ಕೊಂಡ್ಬಿಡ್ತೀರಿ. ಅದು ಬರೋದು ನಮ್ಗೆ ಖುಷಿ ಆಗುತ್ತೆ. ಹೋದ್ಮೇಲೆ ಅವ್ನ ಬಳಿ ಸಾಲ ಇಸ್ಕೊಂಡೆ, ಇವನ ಬಳಿ ಸಾಲ ಇಸ್ಕೊಂಡೆ, ಅವ ದಿನ ಮನೆಗೆ ಬರೋದು, ಮತ್ತು ಅಲ್ಲಿದ್ದ ಕೇಳೋದು, ಅಲ್ಲಿ ಕಾಲ್ ಮಾಡೋದು, ಹಿಂಗೆ ಟಾರ್ಚರ್ಗಾಗಿ ಸೂಸೈಡ್ ಮಾಡ್ಕೋ ಪರಿಸ್ಥಿತಿ ಬರುತ್ತೆ. ದಯವಿಟ್ಟು ಎಲ್ಲರಿಗೆ ಈ ಮೂಲಕ ತಿಳಿಸೋದೇನ್ರಿ, ಯಾರು ಆನ್ಲೈನ್ ಗೇಮ್ ಆಡಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಚೆನ್ನಾಗಿ ಮನೆಗೆ ಊಟ ನಿದ್ದೆ ಕೆಲಸ ಅದು ಮಾಡ್ಕೊಂಡು ಚೆನ್ನಾಗಿರಿ ಅಂತ ಕೇಳ್ಕೊಳ್ತಿದ್ವಿ. ತುಂಬ ಹಾನಿಕರವಾಗಿದೆ. ಎಲ್ಲರೂ ಫಸ್ಟ್ ಒಂದು ಆಸೆ ಇರ್ತಂತೆ, ಒಂದು ಹೊಸ ಹಾಕೋದು, ಅದರಿಂದ ಒಂದು ಫಸ್ಟ್ ದುಡ್ಡು ಜಾಸ್ತಿ ಉಳಿಸ್ಕೊಟ್ಟು ಆಮೇಲೆ ಏನಾಗ್ತಾರೆ ಪೂರ ಮನೆ ಮಠ ಸರಿ ಎಲ್ಲರೂ ಮಾಡೋ ಪರಿಸ್ಥಿತಿ ಬದಲಾಗಿ ಇವತ್ತಿಗೆ ಇವು ಚಿಕ್ಕದಾಗಿ ವಿಷಯ ಅದಾವ ರೀ. ಆದರೆ ಮುಂದಿನ ದಿನ ದೊಡ್ಡ ಪರಿಣಾಮ ಎಲ್ಲ ಒಳ್ಳೆಯದು ಸಮಾಜ ಹಾಳು ಮಾಡೋ ಉದ್ದೇಶದಿಂದ ಇವತ್ತು ಇವೆಲ್ಲ ನಿಷೇಧಿಸಬೇಕಂತ ನಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು, ಭಾರತ ಸರ್ಕಾರ ಹಾಗೂ ಪ್ರಧಾನಮಂತ್ರಿಗಳು, ಕೇಂದ್ರ ಸರ್ಕಾರ ಇವರು ಮನೆ ಇದನ್ನು ಸಲ್ಲಿಸಿ ಇದರ ಬಗ್ಗೆ ನೀವು ಜಾಸ್ತಿ ಪ್ರಮಾಣ ತೆಗೆದುಕೊಳ್ಳಬೇಕಂತ ತಮ್ಮಲ್ಲಿ. ಹಾಂ ಕೊಡ್ರಿ, ನೋಡ್ರಿ ನೋಡ್ರಿ
ಸರಿ ಸೈಡ್ ವೈಡ್ ಆಗಿ ಬರ್ರಿ ಮುತ್ತೋಣ ಒಂದು ನಿಮಿಷ ಅದು ಫೋನ್ ಎಲ್ಲ ಐತೆ ಇಲ್ಲ ಈಗ ಕೊಟ್ಟು ತೆಗೆದಿಲ್ಲ ಮನವಿ ಕೊಟ್ಟಿದ್ರಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಮಾನ್ಯ ರಾಜ್ಯ ಸರ್ಕಾರಕ್ಕೂ ಮನವಿ ಪತ್ರವನ್ನು ರವಾನಿಸ್ತಾ ಇದ್ದೀನಿ. ದಯವಿಟ್ಟು ಇದ್ರ ಬಗ್ಗೆ